ಅದು ಕಷ್ಟ ಆಯ್ತಾ ಅಂದ್ರೆ ಇಲ್ಲಿ ನೀವು ಯೂಶಲಿ ಹಿಂದಿ ಯೂಸ್ ಮಾಡ್ತಿರಲ್ಲ ಮನೇಲಿ, ಅಲ್ಲಿ ಕನ್ನಡನೇ ಬಳಸ್ಬೇಕು ಅಂತಂದಾಗ ನಾನು ಜಾಸ್ತಿ ನಮ್ಮ ಅಮ್ಮನ ಮನೇಲಿ ನಾನು ಬೆಳೆದೇ ಇಲ್ಲ ಅನ್ಸುತ್ತೆ. ನನ್ನ ಫ್ರೆಂಡ್ ಇದ್ದಿದ್ದೆಲ್ಲ ಕನ್ನಡ ಜನರು ಜಾಸ್ತಿ. ಅವಾಗ್ಲಿಂದ ಹುಚ್ಚು ನಾನು. ಒಂದು ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕು, ಸಗಣಿ ನೀರಲ್ಲಿ ಸಾರಿಸ್ಬೇಕು. ಎಲ್ಲರೂ ಒಂದು ದರ್ಗಾ ಥರನೋ ಏನೋ ಒಂಥರ ಆಟ ಆಡ್ತಾ ಇದ್ದರೆ ನಾನು ಶಿವನಿಗೆ ಇಡ್ತೀನಿ, ಒಂದು ಕಲ್ದು ಇಟ್ಬಿಟ್ಟು ಶಿವಪ್ಪ ಶಿವಪ್ಪ ಕಾಪಾಡು ತಂದೆ ಅಂತ ಹೇಳಿ ಎಲ್ಲೆಲ್ಲಿ ಹೂವು ಕಾಡುತ್ತೋ ಸ್ಫಟಿಕ ಹೂವು ನಿಮ್ಗೆ ಗೊತ್ತಿರ್ಬೋದು. ಹೌದು, ಗೊತ್ತು. ಅದು ನಮ್ಮ ಮನೆ ಹಿಂದ್ಗಡೆ ಒಂದು ಬೆಟ್ಟ ಥರ ಇತ್ತು, ಅಲ್ಲಿ ಕಲರ್ ಹೂವು ಸ್ಫಟಿಕ ಹೂವು ಬಿಡೋದು ಕಾಡಲ್ಲಿ. ಆ ಕಾಡಲ್ಲಿ ಕೀಳ್ಕೊಂಡು ಬಂದು ಮೊಗ್ಗು ಕೀಳ್ಕೊಂಡು ಬಂದು ನಮ್ಮ ಅಕ್ಕನ ಕೊಡ್ತಾ ಇದ್ದೆ, ಕಟ್ಕೊಡು ನನಗೆ ಅಂತ. ಅವ್ರಿಗೆ ಕಟ್ಟಕ್ಕೆ ಬರ್ತಿರ್ಲಿಲ್ಲ, ಕಾಲಲ್ಲಿ ಹಾಕಿ ಕಟ್ತಾ ಇದ್ರದು ಹೂವು. ದಟ್ಟುವಾಗಿ ಕಟ್ಬಿಟ್ಟು ನನಗೆ ಕೊಡೋರು. ನಾನೇನು ಮಾಡ್ತಿದ್ದೆ ಗೊತ್ತಾ, ಬೆಳಗ್ಗೆ ಎದ್ದಿ ಅದು ಬಟ್ಟೆ ಕಾಟನ್ ಬಟ್ಟೆ ತಳ್ಳಿಗೆ ಬಟ್ಟೆಲಿ ಅದನ್ನ ಇಟ್ಟು ಮೊಗ್ಗುನ ಇಟ್ಟು ಕಟ್ಬಿಟ್ಟು ಅದನ್ನ ಬಟ್ಟೆ ಹಾಸ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಹೂವಾಗಿರ್ತಿತ್ತು. ಎಷ್ಟು ದಟ್ಟ ಆಗಿರ್ತಿತ್ತು ಅಂದ್ರೆ ಅದು ಅಪ್ಪಪ್ಪಾಡಿ ತುಂಬಾ ಖುಷಿ ಆಗ್ತದೆ. ನೀವು ಶಿವನ್ ಲಿಂಗಕ್ಕೆ ಹಾಕಿ ಪೂಜೆ ಮಾಡ್ತೀವಿ. ಒಂದು ಚಿಕ್ಕ ಕಲ್ಲು ತಗೊಂಡ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಎಲ್ಲ ಹಾಕಿ ನೀರು ಸುರಿದಿ ಅದ್ರಲ್ಲಿ ಚೊಂಬಲ್ಲಿ ಅದನ್ನ ಶಿವಪ್ಪ ಅಂತ ಹೇಳ್ಬಿಟ್ಟು ಅದು ಹಾಡು ಹೇಳ್ತಿದ್ದೀರ ನಾನು. ಹಾಡು ಹೇಳಿ ಯಾಕೆ ಆತರ ದೇವ್ರ ಮೇಲೆ ಶಿವನ ಮೇಲೆ ಅಷ್ಟೊಂದು ಭಕ್ತಿ ಬರೋದಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ ನನ್ನ ಫ್ರೆಂಡ್ ಇರೋರೆಲ್ಲ ಶಿವ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಶಿವಪ್ಪನಿಗೆ ಪೂಜೆ ಮಾಡೋದು. ಅದು ನನಗೆ ಅವಾಗ ಚಿಕ್ಕಳಲ್ವಾ, ನಾನು ಒಂದು 5 ವರ್ಷ 6 ವರ್ಷ ಆಗ್ತಿತ್ತು. ಅವಾಗ ಮೈಂಡಲ್ಲಿ ಕುತ್ಕೊಬಿಟ್ಟಿದ್ದು ನನಗೆ. ಅಂದ್ರೆ ನನಗೆ ನಮ್ಮಮ್ಮ ದುಡಿಯೋರು ಡೈಲಿ ಹೋಗಿ, ಅಂದ್ರೆ ಕೆಲ್ಸಕ್ಕೆ ಹೋಗ್ಬಿಡೋರು. ಅಪ್ಪನೂ ಇರ್ತಿರ್ಲಿಲ್ಲ, ಅಪ್ಪ ಹೋಮ್ ಗಾರ್ಡ್ಸು, ಅಮ್ಮನೂ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು. ಅವಾಗ ನಮ್ಮನೇಲಿ ನಾವು 5 ಜನ ಮಕ್ಕಳು. 5 ಜನ ಮಕ್ಕಳು ಅಂದ್ರೆ ಎಲ್ಲರೂ ಸ್ಕೂಲ್ ಹೋಗೋರು, ಸ್ಕೂಲ್ ಹೋಗೋ ಮುಚ್ಚೋರ್ಗೆ. ಆಮೇಲೆ ನನಗೆ ಫ್ರೆಂಡ್ಸ್ ಜಾಸ್ತಿ. ಏನೋ ಒಂದು ತಿನ್ನೋದು, ತಿಂಡಿ ಪೊತ್ತಿ, ಫ್ರೆಂಡ್ಸ್ಗಳು ಜಾಸ್ತಿ ಇಷ್ಟಪಟ್ಟು ಡ್ಯಾನ್ಸ್ ಮಾಡೋದು, ಕುಣಿಯೋದು, ಆ ಥರ ಹುಚ್ಚು ನನಗೆ. ಎಲ್ಲರೂ ನಿಂತ್ಕೊಳ್ಳೋದು, ಡ್ಯಾನ್ಸ್ ಮಾಡಿ ಅನ್ನೋದು. ಡ್ಯಾನ್ಸ್ ಮಾಡ್ತಿದ್ರೆ ಇದು ಮಾಡೋದು, ನಗಾಡೋದು, ಅದು ನನಗೆ ಇಷ್ಟ ಆಗ್ತಿತ್ತು. ಒಬ್ರಿಗೆ ನಗಿಸ್ತಾ ಇದ್ದೀನ ನಾನು, ಅವ್ರು ನಗ್ತವ್ರು ನನ್ನ ನೋಡಿ ನಿಮ್ಗಿತ್ತು ಆಕ್ಟಿಂಗ್ ಅಂತ ಹೇಳಿ ನನಗೆ ಆ ಥರ ಇಷ್ಟ ಆಗ್ತಿದ್ದು. ಎಲ್ಲರೂ ಹೋಗ್ಲಿ, ಇವಾಗ ನಾವು ಏನೋ ಒಂದು ದರ್ಗ ಹೋಗ್ತಿದ್ವಿ, ಆಟೋದೇ ಹೋಗ್ತಾ ಇದೀವಿ, ಟೆಂಪಲ್ ಹೋಗ್ತಾ ಇದೀವಿ ಅಂದರೆ ಎಲ್ಲರೂ ರೇಷ್ಮಾ ಡ್ಯಾನ್ಸ್ ಮಾಡಿ ಅನ್ನೋರು. ಡ್ಯಾನ್ಸ್ ಮಾಡ್ತಿದ್ದೆ ನಾನು, ಅವ್ರು ನಗೋರು. ಅದನ್ನ ನನಗೆ ಇಷ್ಟ ಆಗ್ತಿದ್ದು. ಆ ಥರ ಬೆಳ್ಕೊಂಡು ಬರ್ತಿದ್ದಲ್ವಾ. ಆಮೇಲೆ ಅದು ಶಿವಪ್ಪನಿಗೆ ಇಟ್ಬಿಟ್ಟು ಪೂಜೆ ಮಾಡೋದು, ಗಂಧದ ಕಟ್ಟೆ ಹಚ್ಚೋದು, ಹೂವು ಇಡೋದು, ಅಂಗಡಿಯಿಂದ ಕುಂಕುಮ ತೊಗೊಂಬರೋದು, ಇಲ್ಲಾಂದರೆ ಮನೆಗಳಲ್ಲಿ ಕತ್ಕೊಂಬರೋದು, ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲ ಕತ್ಕೊಂಬರೋದು, ಇದು ಮಾಡೋದು, ಅದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ನನಗೆ ಅದು ಹುಚ್ಚು. ಅವಾಗ ಅದು ಹುಚ್ಚು. ಆರ್ಕೆಸ್ಟ್ರಾ ಆಗ್ತಿದ್ರೆ ಅಲ್ಲಿ ಲಾಸ್ಟ್ಗೆ ಸಾಂಗ್ ಆಗ್ತಲ್ಲ, ಹುಚ್ಚಪ್ಪ ಅಂದರೆ ನನಗೆ ಹುಚ್ಚು ಬರೋದು. ಅವಾಗ ಹುಚ್ಚಿದಾರ ಕುಣಿಯೋದು. ಅಯ್ಯೋ ಟಮಟೆ ಸೌದು ಕೇಳ್ಬಿಟ್ರೆ ನಾನೇ ಆಗಿರಲ್ಲ. ಫುಲ್ ಡ್ಯಾನ್ಸ್ ಟಪ್ಪಂಗುಚಿ ಒಂಥರ ಸ್ಟೆಪ್ ಆಗ್ತಿದ್ರಿ ಹಂಗೇನೆ ಅಂತ ಕುಡಿಯೋದು. ಹೆಂಗ್ ಬರುತ್ತೆ ಹುಚ್ಚಿ ಬಂದು ಕುಡಿಯೋದು. ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡೋರೆಲ್ಲ ನಂಗೆ ನೋಡೋದು. ಲಾಸ್ಟ್ಗೆ ಹೂವಿನ ಹಾರ ಹಾಕಿ ನಂಗೆ ಒಂದು ಕಾಸಿನ ದುಡ್ಡು ಹಾರನೂ ಹಾಕೋರು. ಅವಾಗ್ಲೇ ಆತರ ನೀವು ಆರ್ಟಿಸ್ಟ್, ಆಗ್ಲೇ ಫೇಮಸ್ ನೀವು. ನಾನು ಕೆಳಗಡೆ ಕುಣಿತಾ ಇದ್ರೆ ಸ್ಟೇಜ್ ಮೇಲೆ ಕೂತಿರ್ತಾರಲ್ಲ ಜನ ಚೇರ್ ಮೇಲೆ, ಅವರು ಅಲ್ಲಿ ನೋಡ್ತಿರ್ಲಿಲ್ಲ, ನನಗೆ ನೋಡೋರು. ಓ ಸೂಪರು. ಅಲ್ಲಿಂದ ಎತ್ಕೊಂಡು ಬಂದು ನನಗೆ ಸ್ಟೇಜ್ ಮೇಲೆ ಬಿಡೋರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.